ಏನು ಸಿಕ್ಕಾಪಟ್ಟೆ ಬಿಸಿಲಲ್ಲಪ್ಪ. ಹೌದು ಸರ್, ತುಂಬಾ ಬಿಸಿಲು ಸರ್. ಇವತ್ತು ಹೆಂಗ್ ಬಂದು ಅದೇ ಥರ ನಾಳೆನೂ ಕರೆಕ್ಟಾಗಿ ಬಂದು ಪಿಕಪ್ ಮಾಡ್ಕೊಂಡು ಹೋಗು. ಬೇಗ ಬಂದ್ಬಿಡು. ಓಕೆ ಸರ್, ಬೇಗ ಬರ್ತೀನಿ. ಹಲೋ, ಇರು. ನಮ್ಮ ಮನೆಯವ್ರು ಬಂದ್ರು ಅನ್ಸುತ್ತೆ, ಬಿಲ್ ಮಾಡ್ತಿದ್ದಾರೆ. ಹಾ, ಬಂದ್ರಿ. ಹೋಗಿ ಕುತ್ಕೊಳ್ಳಿ, ಟೀ ಮಾಡ್ಕೊ ಬರ್ತೀನಿ. ಸ್ಟ್ರಾಂಗ್ ಮಾಡ್ಕೊ ಬರೇ. ಪಾಪ ಏನ್ ಬಿಸಿಲು ಹೊರಗಡೆ. ಮನೆಗೆ ಬಂದ್ರೂ ಇಲ್ಲೂ ಬಿಸಿ ಗಾಳಿನಪ್ಪ. ಅಯ್ಯೋ, ಪೆನ್ನು ಡ್ರೈವರ್ ಹತ್ರ ಇದೆ. ತಗೊಳ್ರಿ ಟೀ. ಇದು ಬತ್ತೀನಿ, ಪೆನ್ ಡ್ರೈವರ್ ಹತ್ರ ಇದೆ. ಟಿವಿ ರಿಮೋಟ್ ಕೊಡೆ ಅಂದ್ರೆ ಸೀರಿಯಲ್ ನೋಡ್ಬೇಕು ಅಂತಾಳೆ. ಹೋಗೋಣ ನಿಧಾನಕ್ಕೆ ಹೋಗೋಣ, ಇಲ್ಲ ಫ್ರೆಂಡ್ಗಳ ಹತ್ರ ಮಾತಾಡ್ಕೊಂಡು. ಪೆನ್ ಡ್ರೈವರ್ ಕಣ, ಪೆನ್ನ ಡ್ರೈವರ್. ಅಯ್ಯೋ, ಅವನಿಗೆ ಕೇಳಿಸ್ತಾನೆ ಇಲ್ಲ, ಯಾವುದೋ ಲೋಕದಲ್ಲಿದ್ದಾನೆ. ಸರ್, ಏನು ಸರ್ ಮತ್ತೆ ವಾಪಸ್ ಬಂದಿದ್ದೀರಾ? ಹೋಗ್ಬೇಕಿತ್ತು, ಫೋನ್ ಮಾಡಬೇಕಿತ್ತಲ್ಲ ಸರ್, ಬರ್ತಾ ಇದ್ದೆ. ಇಲ್ಲ ಕಣ, ಇಲ್ಲಿ ನಮ್ದು ಮುಖ್ಯವಾದ ಒಂದು ವಸ್ತು ಇಟ್ಟಿದ್ದೀನಿ ಕಣ, ಅದಕ್ಕೆ ಬಂದು ಎತ್ಕೊಂಡು ಹೋಗೋಕ್ಕೆ. ಏನು ವಸ್ತು ಸರ್? ಪೆನ್ನು ಕಣ, ನಮ್ಮ ಅಮ್ಮ ಕೊಟ್ಟಿರೋ ಪೆನ್ನು ಇದು. ಈ ಪೆನ್ನ ನನ್ನ ಜೊತೆಲಿದ್ರೆ ನಮ್ಮಮ್ಮ ಇದ್ದಂಗೆ ಕಣೋ. ಏನ್ರಿ ಪೆನ್ ಡ್ರೈವರ್ ಅನ್ಕೊಂಡು ಓಡ್ ಬಂದ್ರಲ್ಲ, ಏನ್ರಿ ಅದು? ಪೆನ್ ಡ್ರೈವರ್ ಯಾಕೆ ತತ್ತವ್ರಿ? ಎಲ್ಲರೂ ಎಷ್ಟು ಜನ ತುಂಬವ್ರೆ? ಅದೇನು ಪೆನ್ನು ಡ್ರೈವರ್ ಅಂತ ಇದ್ರು, ಅದಕ್ಕೆ ನಾನು ಬಂದೆ. ಅಲ್ಲ ಕಣೆ, ನಾನು ನಿಂಗೆ ಬರಲಿಲ್ಲ, ಪೆನ್ನು ಮರ್ಕೊಂಡು ಬಂದ್ಬಿಟ್ಟಿದ್ದೀನಿ ಕಾರಲ್ಲಿ ಅಂತ. ರೀ, ನೀವು ಹೇಳಿದ ಹಂಗಲ್ಲ, ಪೆನ್ನು ಡ್ರೈವರು ಅಂತ. ಈಗ ಬೇರೆ ಅದೇ ಅಲ್ವೇನ್ರಿ? ಯಾವ ನ್ಯೂಸ್ ಚಾನೆಲ್ ನೋಡ್ರು ಅದೇ ಬತ್ತಿತ್ತಲ್ಲ, ಅದಕ್ಕೆ ನಂಗೂ ಭಯ ಆಯ್ತು, ಅದಕ್ಕೆ ನಾನು ಓಡ್ ಬಂದೆ ಕಣ್ರಿ ನಿಮ್ಮ ಹಿಂದೆ. ಅಯ್ಯಯ್ಯೋ, ಇಲ್ಲಿ ನಿಂತಿರೋದಲ್ಲ ಅದಕ್ಕೆನಾ? ಆದಷ್ಟು ಬೇಗ ಹೊರಟ್ಬಿಡೋಣ, ನಾವು ಇಲ್ಲಿರೋದು ಬೇಡ. ಯಾಕ ರಾಜು, ಅವನು ಹಂಗೆ ಕೂತ್ಕೊಂಡು ಬಂದ, ಪೆನ್ನು ಡ್ರೈವರು ಅಂತ, ಅದಕ್ಕೆ ನಾನು ಓಡ್ ಬಂದೆ. ಅವ್ರು ನಮ್ಮ ಬಾಸು ದೊಡ್ಡವರು. ಅದೇನೋ ಪೆನ್ನನ್ನ ಇಲ್ಲಿ ಇಟ್ಬಿಟ್ಟಿದ್ರಂತೆ, ಅವ್ರ ಅಮ್ಮ ಕೊಡ್ಸಿರೋ ಪೆನ್ ಅಂತ. ಅದು ಯಾವಾಗಲೂ ಹೇಳೋರು, ಪೆನ್ನನ್ನ ಯಾವಾಗಲೂ ನನ್ನ ಜೊತೆಲೇ ಕತ್ತೀನಿ ಅಂತಿದ್ರು, ಅದನ್ನ ಮರ್ತು ಬಿಟ್ಟವ್ರೆ. ಅದಕ್ಕೆ ಡ್ರೈವರು ಅಂತ ಕೂಗೋರೆ, ಪೆನ್ನು ಡ್ರೈವರು ಅಂತ ಹೇಳೋರು. ಅಷ್ಟೇ ತಕ್ಕ, ಇನ್ನೇನಿಲ್ಲ. ಅಷ್ಟೇನಾ? ನಾನು ಇನ್ನೇನೋ ಸಮಾಚಾರ ಅನ್ಕೊಂಡ್ಬಿಟ್ಟೆ. ಅಲ್ಲ ನೋಡ್ದ, ತಾತಪ್ಪಂಗೆ ಹೆಂಗೆ ಕೇಳಿಸುತ್ತೆ. ನಾವೇನಾದ್ರು ಅಂದ್ರೆ ಅನ್ನುತ್ತೆ. ಅದು ಹೆಂಗೆ ಪೆನ್ ಡ್ರೈವ್ ಅಂದಿದ್ದ ತಕ್ಷಣ ಅದು ಹೆಂಗೆ ಓಡ್ ಬಂದ್ಬಿಡ್ತು ನೋಡ್ದ ತಾತ. ಏಯ್, ಸುಮ್ಮನೆ ಇರೋ, ನನಗೂ ಕೇಳಿಸ್ತು. ನಾನು ಅಂದಿದ ತಕ್ಷಣ ನೀವು ಓಡ್ ಬಂದಿಲ್ವಾ? ನೀವೇನು ಕಮ್ಮಿನಾ? ಏನಪ್ಪ ಡ್ರೈವರ್, ನೀನೇನು ಹೇಳ್ತೀಯಾ? ಅಯ್ಯೋ, ಅವನೇನು ಹೇಳ್ತಾನೆ ಕೇಳು, ನಾನು ವಯಸ್ಸಲ್ಲಿ ದೊಡ್ಡವನು. ಯಾರು ಹಳ್ಳ ತೋಡೋರು ಅವ್ರು ಅದ್ರ ಬೀಳ್ತಾರೆ, ಕಾಯ್ಬೇಕಷ್ಟೇ. ಹೌದು ತಾತ, ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ.